ಸ್ನೇಹಿತರೆ, ಪ್ರಸ್ತುತ ತಾವುಗಳು ಈ ಜಾತ್ರಾ ಮಹೋತ್ಸವ ಉತ್ಸವ ಹಾಗೂ ದೇವಾಲಯದ ಪೂರ್ಣತೆಯನ್ನು ತಾವುಗಳು ನೋಡಿ. ಮುಂದೆ ಈ ದೇವಾಲಯ ಇಲ್ಲಿಗೆ ಹೇಗೆ ಬಂತು, ಹೇಗೆಲ್ಲ ಅಭಿವೃದ್ಧಿ ಕಾರ್ಯಗಳು ಈ 500 ವರ್ಷಗಳಲ್ಲಿ ಆಗ್ತಾ ಹೋಯಿತು, ಜೊತೆಗೆ ಈ ಸಮಾಜ ನಡೆದು ಬಂದ ಹಾದಿಯ ಪೂರ್ಣ ವಿವರವನ್ನು ಮುಂದೆ ನೀಡ್ತೀನಿ. ಹೊರಪೇಟೆಯಲ್ಲಿ ನಮ್ಮ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ. 500 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಇಲ್ಲಿ ಕುಳಿತು ಧ್ಯಾನ ಮಾಡಿದ್ರೆ ಒಂದು ಅದ್ಭುತವಾದ ವೈಬ್ರೇಷನ್ ನೋಡಿ. ಈಗ ನಾನು ಹೇಳ್ತಾ ಇದ್ದೀನಿ, ನನ್ನ ಮುಖದಲ್ಲೆಲ್ಲ ಜ್ಯೋತಿ ನಾನು ಬರ್ತಾ ಇದ್ದೀನಿ. ಅದ್ಭುತವಾದ ದೇವಸ್ಥಾನ. ನೀವು ಕೂಡ ಬನ್ನಿ, ನಿಮ್ಮ ಈ ಏನು ಪಾಸಿಟಿವ್ ರೇಸ್ ಇದೆ ಅದು ಕೂಡ ನೀವು ಪಡೆದುಕೊಳ್ಳಿ. ಮೇ 2ನೇ ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ, ಈ ಇದರಲ್ಲಿ ಶ್ರೀ ಸ್ವಾಮಿಯವರ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ಪ್ರಥಮವಾಗಿ 5 ದಿನದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಧ್ವಜಾರೋಹಣ, ಅಂಕುರಾರ್ಪಣ ಒಂದು ದಿವಸ, 2ನೇ ದಿವಸ ಶ್ರೀಚಕ್ರ ನವಾಭರಣ ಪೂಜೆ, ಸಂಜೆ ಲಲಿತಾ ಹೋಮ ಇರ್ತದೆ. 6ನೇ ದಿವಸ ಅದು ಯಾವ ದಿವಸ ಆಗಿರ್ಬೋದು, ಆ 6ನೇ ದಿವಸ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಇರ್ತದೆ. ಅದರ 6ನೇ ದಿವಸ ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಅವತ್ತಿನ ದಿವಸ ಶ್ರೀ ಸ್ವಾಮಿಯವರಿಗೆ ಬೆಳಿಗ್ಗೆ ಅಭಿಷೇಕ, 12 ಗಂಟೆಗೆ ಮಂಗಳಾರತಿ, ಸಂಜೆ ರಾಜಬೀದಿಗಳಲ್ಲಿ ಸ್ವಾಮಿ ಉತ್ಸವ ಮಾಡುತ್ತೆ. ಮತ್ತು ಭಾನುವಾರ ಸಾಮೂಹಿಕ ಕಲ್ಯಾಣೋತ್ಸವ ಇರ್ತದೆ. ಗಣಪತಿ, ನವಗ್ರಹ, ಮೃತ್ಯುಂಜಯ, ವಾಸ್ತುಪುರುಷ, ಸುದರ್ಶನ, ಮೃತ್ಯುಂಜಯ ಹೋಮ ಇರ್ತದೆ, ಆಯುಷ್ಯ ಹೋಮ ಇರ್ತದೆ. ಸಂಜೆ ಶಯನೋತ್ಸವ, ಉಯ್ಯಾಲೋತ್ಸವ ಮತ್ತು ಓಕಳಿ ಸೇವೆ ಇರ್ತದೆ. ಇದೆಲ್ಲವೂ ಸಹ ನಿರಂತರವಾಗಿ ಈಗ ಒಂದು 20 ವರ್ಷಗಳಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಈ ದೇವಸ್ಥಾನವು ಪುರಾತನ ಕಾಲದ ಪ್ರಸಿದ್ಧ ದೇವಸ್ಥಾನ ಆಗಿದೆ. ತುಮಕೂರಿನ ಹೃದಯ ಭಾಗದಲ್ಲಿ ಸುಂದರವಾದ ಒಂದು ದೇವಸ್ಥಾನ. ಇದು ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದೆ. ಪ್ರತಿ ವರ್ಷವೂ ಸಹ ಉತ್ಸವ, ಸ್ವಾಮಿಯ ಉತ್ಸವ ನೆರವೇರ್ತಾ ಇದೆ. ಇದು ತುಂಬ ಶಕ್ತಿಯುತವಾದಂತಹ ದೇವಾಲಯ. ಮತ್ತು ಈ ಶಕ್ತಿಯುತವಾದಂತಹ ದೇವಾಲಯದಲ್ಲಿ ಕೆಲವು ಪವಾಡಗಳು ಸಹ ನಡೆದಿರುವಂತಹ ಉದಾಹರಣೆಗಳು ಸಹ ಇದೆ. ಶಕ್ತಿಪೀಠವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ ಜನಾಂಗದ ಉಳಿದು ನಮ್ಮ ಜನಾಂಗದ ಕುಲದೇವರ ಇದನ್ನೆಲ್ಲರೂ ಒಂದು ಪ್ರತಿ ವರ್ಷವೂ ಮೇ ತಿಂಗಳಲ್ಲಿ ಒಂದು ಉತ್ಸವವನ್ನು ಮಾಡಿ ಅಭಿವೃದ್ಧಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆಗಿನ ಕಾಲದಲ್ಲಿ ಬಂದಿರೋಂಥದ್ದು. ಇದನ್ನ ಹಿಂಗೆ ಮುಂದುವರಿಸಿಕೊಂಡು ಅಭಿವೃದ್ಧಿಪಡಿಸ್ಕೊಂಡು ಹೋಗಬೇಕು. ನಮ್ಮ ಈ ದೇವಾಲಯ ಸುಮಾರು 525 ವರ್ಷದಿಂದ ನಡೆದುಕೊಂಡು ಬರ್ತಾಯಿತ್ತು. ಇದು ನಮ್ಮ ಈ ದೇವಾಲಯದ ಲಿಂಗು ಪೂರ್ವಿಕರು ಶ್ರೀಶೈಲದಿಂದ ತಂದು ಪ್ರತಿಷ್ಠಾಪಿಸಿದಂಥ
ದಿವ್ಯವಾಗಿತ್ತು. ನಮಸ್ಕಾರ. ತುಮಕೂರು ಶ್ರೀ ನೀಲಕಂಠೇಶ್ವರ ಸ್ವಾಮಿ ಸನ್ನಿಧಿಗೆ ಪರಮಪೂಜ್ಯ ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ಇದಕ್ಕೆ ಆಗಮಿಸಿದ್ದಾರೆ. ಅದಲ್ಲದೆ ನಮ್ಮ ಜನಾಂಗದ ಹುಬ್ಳಿ ಮಠದ ಶ್ರೀಗಳು ಕೂಡ ಬಂದೋಗಿದ್ದಾರೆ. ಗದಗಿನ ನಮ್ಮ ಸ್ವಾಮೀಜಿಯವರು ಕೂಡ ಬಂದೋಗಿದ್ದಾರೆ. ಇದೊಂದು ಶಕ್ತಿಪೀಠ ಆಗೋದಲ್ಲಿ ಯಾವುದೇ ಅನುಮಾನವಿಲ್ಲ. ಅದಲ್ಲದೆ ಎಲ್ಲ ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಸನ್ನಿಧಿ. ದಯಮಾಡಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೂ ಈ ದೇವಾಲಯದ ಪೂರ್ಣತೆಯನ್ನು ನೋಡಿದ್ರಿ, ರಥೋತ್ಸವ ನೋಡಿದ್ರಿ. ಈ ದೇವಾಲಯ 15ನೇ ಶತಮಾನದಲ್ಲಿ ಇಲ್ಲಿ ಹೇಗೆ ಬಂತು ಅನ್ನುವುದರ ವಿವರ ಕೊಡಬೇಕಲ್ವೇ? ಅದು ಶ್ರೀ ಕೃಷ್ಣದೇವರಾಯರ ಕಾಲಘಟ್ಟ. ಹಾಗೆಯೇ ಧರ್ಮ ವಿರೋಧಿಗಳು ಒಂದಷ್ಟು ಕಡೆ ಈ ಭಾರತದ ನೆಲದಲ್ಲಿ ಹುಟ್ಟುಕೊಳ್ತಾರೆ. ಹಿಂದೂಗಳ ಮೇಲೆ ಪ್ರಹಾರಗಳನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಅಹಿತಕರ ಘಟನೆಗಳನ್ನ ಸೃಷ್ಟಿಸ್ತಾರೆ. ಎಷ್ಟೋ ಜನ ಹಿಂದೂಗಳು ಸಾಯ್ತಾರೆ. ಹಾಗೆಯೇ 15ನೇ ಶತಮಾನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಬಟ್ಟೆಯನ್ನ ನೇಯ್ದು ವಿಶ್ವಕ್ಕೆ ಮಾನ ಮುಚ್ಚಿದ ನೇಕಾರನ ಬದುಕು ಅಲ್ಲಿ ಮೂರಾ ಬಟ್ಟೆ ಆಗತ್ತೆ. ಮಹಾನ್ ಕಲಾ ತಪಸ್ವಿ ಮಲ್ಲಿಕಾರ್ಜುನ ಆಶೀರ್ವಾದವನ್ನ ಮಾಡಿ ಇವರಿಗೆಲ್ಲ ಒಂದು ಬದುಕನ್ನ ಕೊಟ್ಟಿರುವಂತಹ ಜಾಗದಲ್ಲೇ ಧರ್ಮ ವಿರೋಧಿ ಚಟುವಟಿಕೆ ನಡೀತವೆ. ಹೆದರಿದ ಬೆದರಿದ ಸಮುದಾಯ ಅಲ್ಲಿಂದ ಗುಳೆ ಹೊರಡುತ್ತೆ. ಮುಂದೆ ಅವು ಈ ಸಮುದಾಯ ಕಲ್ಯಾಣ ದುರ್ಗದ ಮುಖಾಂತರವಾಗಿ 4 ಭಾಗಗಳಾಗಿ ಛಿದ್ರವಾಗಿ ಹೋಗ್ತಾರೆ. ಒಂದು ಅದರಲ್ಲಿ ಗದಗ ಬೆಟಗೇರಿ ಭಾಗಕ್ಕೆ ಹೋಗ್ತಾರೆ. ಮತ್ತೊಂದು ವರ್ಗದ ಜನ ಹುಬ್ಬಳ್ಳಿ ಧಾರವಾಡ ಭಾಗವಾಗಿ ಹೋಗ್ತಾರೆ. ಅದೇ ರೀತಿ ನಮ್ಮ ದಕ್ಷಿಣದಲ್ಲಿ ಕಲ್ಯಾಣ ದುರ್ಗದ ಮುಖಾಂತರವಾಗಿ ಬಂದಂತ ಜನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಬಾಗೂರಿನ ಪಕ್ಕದಲ್ಲೇ ಇರತಕ್ಕಂಥ ದಡ್ಡಿಹಳ್ಳಿಗೆ ಬರ್ತಾರೆ. ಅಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಈ ಕಡೆಗೆ ಬಂದಾಗ ತುಮಕೂರು ಜಿಲ್ಲೆಯ ತುಮಕೂರು ನಗರದ ಹೊರಪೇಟೆಯಲ್ಲೂ ಕೂಡ ಅಲ್ಲಿಂದ ಬಂದಂತ ಜನ ಅಲ್ಲಿಂದಲೇ ತಂದಂತ ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಅದಕ್ಕೆ ಶ್ರೀ ಮಲ್ಲಿಕಾರ್ಜುನ ಎಂಬ ನಾಮಾಂಕಿತದಲ್ಲಿ ಶ್ರೀ ನೀಲಕಂಠೇಶ್ವರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ. ಶಕ್ತಿಪೀಠವಾಗಿರತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ, ಶ್ರೀಶೈಲದ ಮಲ್ಲಿಕಾರ್ಜುನ ಅದ್ಭುತ ಅನನ್ಯಗಳ ಶಕ್ತಿಪೀಠವಾಗಿ ನಮ್ಮ ಮಹಾಪೀಠವಾಗುತ್ತೆ. ಇದು 3ನೆಯ ಕಣ್ಣಾಗಿ ನಮ್ಮ ಸಮಾಜಕ್ಕೆ ಕೆಲಸವನ್ನ ಮಾಡುತ್ತೆ. ಲಕ್ಷಾಂತರ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಉತ್ತರ ಕರ್ನಾಟಕದ ಜನ, ಆ ಭಾಗದ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದ ಜನ ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಶ್ರೀ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡ್ತಾರೆ. ಎಂಥ ಅದ್ಭುತ ಅನನ್ಯಗಳ ಒಂದು ಮಹಾನ್ ಸಮುದಾಯ ಕುರುಹಿನ ಶೆಟ್ಟಿ ಸಮಾಜ. ಬಂಧುಗಳೇ, 66 ಗೋತ್ರಗಳು, 66 ರುದ್ರರು, 66 ಗಣಗಳು, ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಪೀಠ, ಹಾಗೆಯೇ 2 ಕಣ್ಣುಗಳಂತೆ ಕೆಲಸ ಮಾಡ್ತಿರ್ತಕ್ಕಂಥ ಹಳೆ ಹುಬ್ಬಳ್ಳಿಯ ಶ್ರೀ ನೀಲಕಂಠೇಶ್ವರ ಮಠ, ಗದಗ ಬೆಟಗೇರಿಯ ಶ್ರೀ ನೀಲಕಂಠೇಶ್ವರ ಮಠ, ಹಾಗೆಯೇ ಈ ನಾಡಿನ ಪಕ್ಕದ ರಾಜ್ಯಗಳ ಸಾವಿರಾರು ನೀಲಕಂಠೇಶ್ವರ ದೇವಾಲಯ ಈ ಸಮುದಾಯಕ್ಕೆ ಸದಾ ಕಾಲದಲ್ಲಿ ಆಶೀರ್ವಾದವನ್ನ ಮಾಡ್ತಾನೆ ಇರುತ್ತದೆ. ತುಮಕೂರಿನ ಹೊರಪೇಟೆಯ ಈ ದೇವಾಲಯ ಶ್ರೀ ನೀಲಕಂಠೇಶ್ವರ ದೇವಾಲಯ ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಂಡಿದೆ. 500 ವರ್ಷಗಳಲ್ಲಿ ಸಾಕಷ್ಟು ಜನ ಮಹನೀಯರು ಬಂದು ಹೋಗಿದ್ದಾರೆ. ಆ ಪ್ರಾತಸ್ಮರಣೀಯರಿಗೊಂದು ನಮೋ ನಮಃ. ಹಾಗೆಯೇ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಮಾಹೆಯಲ್ಲಿ ಅದ್ಭುತವಾಗಿರತಕ್ಕಂಥ ಶ್ರೀ ಸ್ವಾಮಿಯ ರಥೋತ್ಸವ ನಡೀತದೆ.
ಈ ಒಂದು ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಮೂಹಿಕ ಉಚಿತ ವಿವಾಹ ಮಹೋತ್ಸವಗಳು ಕೂಡ ನಡೆದಿವೆ. ನಮಗೆ ಆ ದೇವಾಲಯಕ್ಕೆ ಹೋದಂಥ ಕಾಲಘಟ್ಟದಲ್ಲಿ ಎಂತಹ ಒಂದು ಶಕ್ತಿಯ ಪೀಠ ಅದು ಅಂತ ಅಂದರೆ ಹೇಳಲಿಕ್ಕಾಗೋದಿಲ್ಲ. ಅದು ಅನುಭವಕ್ಕೆ ಬರುವಂತಹ ನಿಲುಕದ ಒಂದು ಮಹಾನ್ ಶಕ್ತಿ. ಅಲ್ಲಿ ಓದೋರಿಗೆ ಗೊತ್ತು, ಅಲ್ಲಿ ಕುಂತವರಿಗೆ ಗೊತ್ತು, ಅಲ್ಲಿ ಧ್ಯಾನ ಮಾಡಿದವರಿಗೆ ಗೊತ್ತು ಅಲ್ಲಿನ ಶಕ್ತಿ ಏನು ಅಂತ. ಯಾರ ಕಣ್ಣಿಗೂ ಬೀಳದ ಹಾಗೆ ಅದ್ಭುತ ಅನನ್ಯಗಳ ವಿಸ್ಮಯ ಜಗತ್ತಿನಲ್ಲೊಂದು ವಿಸ್ಮಯಕಾರಿಯಾಗಿ ಇರುವಂತಹ 525 ವರ್ಷಗಳಿಂದ ನಿತ್ಯ ನಿರಂತರವಾಗಿ ತನ್ನ ಶಕ್ತಿಯನ್ನು ಭಕ್ತಾದಿಗಳ ಮೇಲೆ ಕಾಣದಂತೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ, ಆಶೀರ್ವಚನವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ನೀಲಕಂಠೇಶ್ವರ ದೇವಾಲಯ. ನೀವು ಒಂದೊಮ್ಮೆ ಈ ಒಂದು ಶಕ್ತಿಪೀಠಕ್ಕೆ, ಈ ಒಂದು ವಿಸ್ಮಯ ಜಗತ್ತಿನ ಆ ನೀಲಕಂಠೇಶ್ವರ ದೇವಾಲಯಕ್ಕೆ ಹೋಗಿ ಬನ್ನಿ. ಅಲ್ಲೊಂದು 5 ನಿಮಿಷ ಕೂತ್ಕೊಳ್ಳಿ. ಅಲ್ಲಿನ ಒಂದು ಅನುಭವ ನಿಮಗೆ ಗೊತ್ತಾಗ್ತದೆ. ನಾನು ನಿಮ್ಮ ಪ್ರೀತಿಯ ಬೆಳ್ಳಿಚುಕ್ಕಿ ವೀರೇಂದ್ರ. ನೋಡ್ತಾ ಇರಿ ಬೆಳ್ಳಿಚುಕ್ಕಿ ವಾಯ್ಸ್. ಇದು ನಿಮ್ಮ ಮನೆಯ ಸುದ್ದಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಓಂ ಶ್ರೀ ನೀಲಕಂಠೇಶ್ವರಾಯ ನಮಃ.